ಸುರಪುರ ಪಟ್ಟಣದಲ್ಲಿ ಕನ್ನಡ ಧ್ವಜ ಕಿತ್ತು ಅವಮಾನ. ಕಿಡಿಗೇಡಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಸಾಮೂಹಿಕ ಸಂಘಟನೆಗಳಿಂದ ಹುಣಸಗಿ ತಹಶೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ. ಯಾದಗಿರಿ ಜಿಲ್ಲೆಯ ಸುರಪುರ ನಗರಸಭೆ ವ್ಯಾಪ್ತಿಯಲ್ಲಿ ಬರುವ ರಂಗನಪೇಟೆಯ ದೊಡ್ಡ ಬಜಾರ್ದಲ್ಲಿ ನಿರ್ಮಿಸಿದ ಕನ್ನಡ ಧ್ವಜವನ್ನು ಕಿತ್ತು ಹಾಕಿ ಕನ್ನಡಾಂಬೆಯ ಹಾಗೂ ಕನ್ನಡಿಗರ ಭಾವನೆಗೆ ಧಕ್ಕೆ ತರುವಂತ ಕೆಲಸ ಮಾಡಿರುವ ಕಿಡಿಗೇಡಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಿ ಎಂದು ಹುಣಸಗಿ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಪ್ರಭುಗೌಡ ಪೋತರೆಡ್ಡಿ, ಜಯ ಕರ್ನಾಟಕ ಸಂಘದ ತಾಲೂಕು ಅಧ್ಯಕ್ಷರು ಮತ್ತು ಶಿವಲಿಂಗ ಸಾಹುಕಾರ ಪಟ್ಟಣ ಶೆಟ್ಟಿ, ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರು ರವಿಕುಮಾರ್ ಅಗರಟಗಿ, ಕರ್ನಾಡು ವಿಜಯ ಸೇನಿ ತಾಲೂಕು ಅಧ್ಯಕ್ಷರು ರಮೇಶ್ ಬೇರೇದಾರ್, ಕೊಡೇಕಲ್ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ತಾಲೂಕು ಅಧ್ಯಕ್ಷರು ನಿಂಗಣ್ಣ ಗುತ್ತಿದಾರ್, ಕರ್ನಾಟಕ ರಕ್ಷಣಾ ವೇದಿಕೆ ನಗರ ಘಟಕ ಅಧ್ಯಕ್ಷರು ಹುಣಸಗಿ ರಾಜು ಔರದಿ, ಕರವೇ ಹುಣಸಗಿ ತಾಲೂಕು ಯುವ ಘಟಕದ ಅಧ್ಯಕ್ಷರು ಮತ್ತು ಬಸವರಾಜ್ ಅಗರಟಗಿ, ಮಾದಿಗ ಯುವ ಸೇನೆ ಜಿಲ್ಲಾಧ್ಯಕ್ಷರು, ಮಾದಿಗ ಯುವ ಸೇನೆ ಜಿಲ್ಲಾಧ್ಯಕ್ಷರು ಸದ್ದಾಂ, ಕೆಎಂಸಿ ಅಧ್ಯಕ್ಷರು ಪರಶುರಾಮ ಕಟ್ಟಿಮಣಿ ಅಧ್ಯಕ್ಷರು, ಇನ್ನು ಅನೇಕ ಸಾಮೂಹಿಕ ಸಂಘಟನೆಯ ಉಪಾಧ್ಯಕ್ಷರು, ಅಧ್ಯಕ್ಷರು, ಪದಾಧಿಕಾರಿಗಳು ಭಾಗವಹಿಸಿದ್ದರು. ರಸೂಲ್ ಬೆನ್ನೂರ್, ಜೆಕೆ ನ್ಯೂಸ್ ಕನ್ನಡ, ಹುಣಸಗಿ. ಮೊದಲನೇದಾಗಿ ಈ ಒಂದು ಪ್ರತಿಭಟನೆಗೆ ಬೆಂಬಲ ನೀಡಿದಂಥ ಎಲ್ಲ ಸಾಮೂಹಿಕ ಸಂಘಟನೆಗಳ ಮೊದಲನೇ ಒಂದು ತಿಳಿಸಿದ ಸಂದರ್ಭದಲ್ಲಿ ಇವತ್ತು ನಿಮಗೆ ತಿಳಿದಿರುವ ಹಾಗೆ ನವೆಂಬರ್ 1 ಕನ್ನಡ ರಾಜ್ಯೋತ್ಸವ ದಿನದಂದು ಸುರಪುರದ ರಂಗನಪೇಟೆ ಬಜಾರ್ ಏನಪ್ಪ ಅಂದ್ರೆ ಮಾನ್ಯ ತಹಶೀಲ್ದಾರರು ಮತ್ತು ಅಲ್ಲಿರುವಂಥ ನಗರಸಭೆ ಆಡಳಿತಗಾರರು ಏನಪ್ಪ ಅಂತ ತೆರವುಗೊಳಿಸಿದ್ರು. ಅದರಿಂದ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೇವೆ. ಇವತ್ತು ನಾನು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಮಾನ್ಯ ತಹಶೀಲ್ದಾರಿಗೆ ಮತ್ತು ಅಲ್ಲಿ ನಗರಸಭೆ ಆಡಳಿತಗಾರರಿಗೆ, ನೀವು ನಿಜವಾಗಿ ಕನ್ನಡಿಗರೇ ಆಗಿದ್ರೆ, ನೀರು ಕುಡಿತಾ ಇದ್ರೆ, ಕನ್ನಡದ ಗಾಳಿ ಸೇವಿಸ್ತಾ ಇದ್ರೆ, ನೀವು ನಾವು ಮಾನ್ಯ ಮುಖ್ಯಮಂತ್ರಿ ಇವತ್ತು ಮನವಿಯನ್ನು ಮಾಡ್ತೇವೆ. ಎಲ್ಲ ಸಾಮೂಹಿಕ ಸಂಘಟನೆಗಳು ಸೇರಿ ಇಂತಹ ನಾಡದ್ರೋಹಿಗಳನ್ನ ತಕ್ಷಣವೇ ನೀವು ಗಡೀಪಾರು ಮಾಡಬೇಕು. ಇಡೀ ಕರ್ನಾಟಕದಿಂದನೇ ಗಡೀಪಾರು ಮಾಡ್ಬೇಕು ಅವ್ರನ್ನ. ಅಂದಾಗ ಮಾತ್ರ ಈ ಒಂದು ಅವರಿಗೆ ಶಿಕ್ಷೆ ಕೊಡೋದ್ರಿಂದ ಏನು ಉಪಯೋಗ ಇಲ್ಲ. ಗಡೀಪಾರು ಮಾಡಿದಾಗ ಅವರು ಪಶ್ಚಾತ್ತಾಪ ಪಡ್ಕೊತಾರೆ. ಆದ್ದರಿಂದ ಇವತ್ತು ನಾವೇನಪ್ಪ ಸಾಮೂಹಿಕ ಸಂಘಟನೆಗಾರರು ಮಾನ್ಯ ತಹಶೀಲ್ದಾರ್ ಮುಖಾಂತರವಾಗಿ ಮಾನ್ಯ ಜಿಲ್ಲಾಧಿಕಾರಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ. ಮಾನ್ಯ ಜಿಲ್ಲಾಧಿಕಾರಿಗೆ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ. ಆದಷ್ಟು ಬೇಗನೆ ನೀವು ಮಧ್ಯಸ್ಥಿಕೆ ವಹಿಸಿ ಮಾನ್ಯ ತಹಶೀಲ್ದಾರರು ಮತ್ತು ನಗರಸಭೆ ಆಡಳಿತಗಾರರಿಂದ ಮತ್ತೆ ಧ್ವಜಸ್ತಂಭವನ್ನು ನೆಟ್ಟಾಕಿ ಅಲ್ಲಿ ನಮ್ಮ ನಾಡ ಧ್ವಜವನ್ನು ಹಾರಿಸುವಂಥ ಕೆಲಸ ಆಗಬೇಕು. ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ. ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ 8494951009 ಅಥವಾ 084834593227.